ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ರೇಷನ್ ಕಾರ್ಡ್ ಕಳೆದು ಹೋಗಿದ್ರೆ, ಎಲ್ಲರ ಮಿಸ್ ಆಗಿದ್ರೆ ಹೇಗೆ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ಖರ್ಚಿಲ್ಲದೆ ಫ್ರೀ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ನಿಮ್ಮ ಪರ್ಸನಲ್ ಆಗಿ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು. ಹಾಗಾದ್ರೆ ಇಲ್ಲಿ ನೋಡಿ, ನಿಮಗೆ ಇಲ್ಲೊಂದು ಆಪ್ಷನ್ ತೋರ್ತಾ ಇದೆ, ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಪಡಿತರ ಚೀಟಿ. ಇಲ್ಲಿ ಕೆಳಗಡೆ ಶೋ ಆಗ್ತಾ ಇದೆಯಲ್ಲ, ಈ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ನೀವು ಲೈವ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು. ಅದು ಯಾವ ರೀತಿ, ಯಾವ ಹಂತದಲ್ಲಿ ಡೌನ್ಲೋಡ್ ಮಾಡೋದು ಅಂತ ಹಂತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೊಂದು ನಮಗೆ ಸಪೋರ್ಟಿಗಾಗಿ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸ್ನೇಹಿತರೆ. ಬನ್ನಿ, ಹಾಗಾದರೆ ನಿಮ್ಗೆ ಇಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು AHARA.KAR.nic.in ಅಂತ ಒಂದು ವೆಬ್ಸೈಟ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಅದರಲ್ಲಿ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಈ ವೆಬ್ಸೈಟ್ ಓಪನ್ ಆಗುತ್ತೆ. ಅದಂತ ನೆಕ್ಸ್ಟ್ ನಿಮ್ಮದು ಯಾವ ಜಿಲ್ಲೆಗೆ ಬರ್ತೀರಾ, ಇಲ್ಲಿ ನೀಲಿ ಕಲರ್ ಅಲ್ಲಿ ಯಾವ ಶೋ ಆಗ್ತಿದೆ, ನೀವು ಯಾವ ಜಿಲ್ಲೆ ಕೆಳಗಡೆ ಬರ್ತೀರಾ ಆ ಜಿಲ್ಲೆನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮ ಕೆಳಗಡೆ ಇಲ್ಲಿ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ ಅಲ್ಲಿ ಬರ್ತಾ ಇದೆ, ಆದ್ದರಿಂದ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಕ್ಲಿಕ್ ಮಾಡಿ ಆದಮೇಲೆ ನೀವು ಇಲ್ಲಿ ಈ ಥರ ಒಂದು ಮುಖಪುಟ ಓಪನ್ ಆಗುತ್ತೆ. ನೀವು ಮೊದಲನೇದಾಗಿ ಮೇಯ್ನ್ ಆಗಿ ಇಂಪಾರ್ಟೆಂಟ್ ನಿಮ್ಮ ಮೊಬೈಲು ಮತ್ತು ಆ ರೇಷನ್ ಕಾರ್ಡನ್ನು, ನೀವು ರೇಷನ್ ಕಾರ್ಡ್ ನಂಬರವನ್ನು ನೀವು ಇದ್ದರೆ ಸಾಕಾಗುತ್ತೆ. ಆ ನಂಬರ್ 2 ಇದ್ದರೆ ನಿಮಗೆ ಇಮಿಡಿಯೇಟ್ ಆಗಿ ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಈ ಥರ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ, ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿ. ನಿಮ್ಗೆ ಏನಾದ್ರು ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಸಿದ್ರು ನಿಮಗೆ ಡೌಟ್ ಇದ್ದರೆ ನಿಮಗೆ ದಯವಿಟ್ಟು ನಿಮ್ಮ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗಾದರೆ ನೀವು ಈಗ ಎಲ್ಲಿ ಹೋಗಬೇಕಂದ್ರೆ, ನೀವು ಡೂಪ್ಲಿಕೇಟ್ ರೇಷನ್ ಕಾರ್ಡನ್ನು ಪಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರ ಚೀಟಿ ವಿವರ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿ, ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ವಿತ್ OTP ವಿದೌಟ್ OTP ಬರುತ್ತೆ. ವಿತ್ OTP ಕೊಡಿ. ನಿಮಗೆ ಆಧಾರ್ ಲಿಂಕ್ ಯಾವುದು, ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಯಾವ್ದು ಕೊಟ್ಟಿದ್ರು ಅದಕ್ಕೊಂದು OTP ಬರುತ್ತೆ. ನೀವು ಇಲ್ಲಿ RC ನಿಮ್ಮ ರೇಷನ್ ಪಡಿತರ ಚೀಟಿ ನಂಬರವನ್ನು ಹಾಕೊಳ್ಬೇಕಾಗತ್ತೆ. ನನ್ನ ಪಡಿತರ ಚೀಟಿ ನಂಬರವನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ನಿಮ್ಮ ಪಡಿತರ ಚೀಟಿಯನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗೋ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸದಸ್ಯರ ಹೆಸರನ್ನು ಆಯ್ಕೆ ಮಾಡ್ಲಿಕ್ಕೆ ಬರುತ್ತೆ. ನೀವು ಯಾರಾದರೂ ಒಬ್ಬರದ್ದು ನಿಮ್ಮ ಮನೆಯ ಸದಸ್ಯರ ಹೆಸರನ್ನು ಆಯ್ಕೆ ಮಾಡಬೇಕಾಗುತ್ತೆ. ನಾನಿಲ್ಲಿ ನಮ್ಮ ಸದಸ್ಯರ ಒಬ್ಬರ ಹೆಸರನ್ನು ಆಯ್ಕೆ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಸೈಡಲ್ಲಿ ಗೋ ಅಂತ ಆಪ್ಷನ್ ಇದೆ ಸ್ನೇಹಿತರೆ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನಿಮ್ಗೆ ಇಲ್ಲಿ OTP ಒಂದು ಆಪ್ಷನ್ ಕೇಳುತ್ತೆ, ವೆರಿಫಿಕೇಷನ್ OTP. ಅದ್ರ ಮೇಲೆ ಓಕೆ ಅಂತ ಕೊಟ್ಟ ಮೇಲೆ ನಿಮಗೆ ಇಮಿಡಿಯೇಟ್ಲಿ ಒಂದು ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ನನ್ನ ಮೊಬೈಲಿಗೆ OTP ಬಂದಿದೆ, ನಿಮ್ಮ ಮೊಬೈಲಿಗೆ ಏನು OTP ನಂಬರ್ ಬಂದಿದೆಯೋ ಅದನ್ನ ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಓಕೆ, ನಾನು ನನ್ನ ಮೊಬೈಲಿಗೆ ಬಂದಿರೋ OTP ನಂಬರನ್ನು ಟೈಪ್ ಮಾಡಿದ್ದೀನಿ. ನೀವು ನಿಮ್ಮ OTP ನಂಬರನ್ನು ಟೈಪ್ ಮಾಡಿ ಇಲ್ಲಿ ಗೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡ್ಬೋದು ಸ್ನೇಹಿತರೆ, ನಿಮ್ಗೆ ಇಲ್ಲಿ ಮುಖಪುಟ ನಿಮ್ಮ ರೇಷನ್ ಕಾರ್ಡ್ ಇದೆ ಎಲ್ಲ ಡೀಟೇಲ್ಸು, ನಿಮ್ಮ ಮೆಂಬರ್ಸು, ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ರೇಷನ್ ಕಾರ್ಡ್ ಎಲ್ಲಿದೆ, ಯಾವ ಗ್ರಾಮದಲ್ಲಿದೆ, ಎಷ್ಟು ತಿಂಗಳಿಗೆ ರೇಷನ್ ಕಾರ್ಡ್ ಬರುತ್ತೆ ರೇಷನ್ನು, ಅದ್ರ ಬಗ್ಗೆ ಎಲ್ಲ ಇದೆ, ಡೀಟೇಲ್ಸನ್ನು ತೋರಿಸುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ವ್ಯೂ RC ರೇಷನ್ ಕಾರ್ಡ್ ಪಡಿತರ ಚೀಟಿ ವೀಕ್ಷಣೆ ಅಂತ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ಲಿ ನಿಮಗೆ ಮೊಬೈಲಿಗೆ ಡೌನ್ಲೋಡ್ ಆಗಿ ಬರುತ್ತೆ. ಸ್ಪೆಸಿಮೆನ್ ಕಾಪಿ ಅಂತ ಒಂದು ಕಾಪಿ ಸಿಗುತ್ತೆ, ಅಂದರೆ ಡೂಪ್ಲಿಕೇಟ್ ಇದು. ಸ್ಪೆಸಿಮೆನ್ ಅನ್ನು ತೆಗಿಬಹುದು, ತೆಗೆದು ನೀವು ಲ್ಯಾಮಿನೇಷನ್ ಅಥವಾ ಅದನ್ನು ಪ್ರಿಂಟ್ಔಟ್, ಕಲರ್ ಪ್ರಿಂಟ್ಔಟ್ ಮಾಡಿಕೊಂಡು ಇದನ್ನೇ ನಿಜವಾದ ಒರಿಜಿನಲ್ ಆಗಿ ನೀವು ಎಲ್ಲ ಸ್ಕೀಮಿಗೂ, ಯಾವುದೇ ಸರ್ಕಾರಿ ಯೋಜನೆಗೂ ಸಹ ಬಳಸ್ಕೋಬಹುದು ಸ್ನೇಹಿತರೆ. ಇದನ್ನ ನಿಮಗೆ ಲೈವ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಹೀಗೆ ಸರಿಯಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರ್ತೀನಿ. ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡ್ಗೆ KYC ಅಪ್ಡೇಟ್ ಆಗಿದೆಯಾ ಅನ್ನೋದ್ರ ಬಗ್ಗೆನೂ, ಯಾವ ಥರ ನಿಮಗೆ ಹೊಸ ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕೋದು ಹೇಗೆ, ಎಲ್ಲ ವಿಡಿಯೋನ ನಾನು ಈ ಚಾನಲಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ಏನು ಮಾಡಬೇಕಂದ್ರೆ, ಸರಿಯಾದ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್, ಫ್ರೀಯಾಗಿ, ಏನೂ ಖರ್ಚಿಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಕಮೆಂಟಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ನಿಮಗೆ ಮುಂದೆ ಪರದ ಮೇಲೆ ತೋರಿಸ್ತಾ ಇದೆ, ಇದೇ ರೀತಿಯ ನಿಮ್ಮ ಮೊಬೈಲಲ್ಲೂ ನಿಜವಾಗ್ಲೂ ಬರುತ್ತೆ. ನಿಮಗೆ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನಿಮ್ಮ ವೆಬ್ಸೈಟು ಲೈವ್ ಆಗಿ ಓಪನ್ ಆಗಿರುತ್ತೆ. ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರಿಗೂ ಇದು ಅವ್ರಿವ್ರಿಗೆ ಹೇಳಬೇಕು ಅಂತ ನಾನು ನನ್ನ ರೇಷನ್ ಕಾರ್ಡ್ ಪಡ್ಕೊಂಡೆ, ಏನೂ ಇಲ್ಲ, ಮುಚ್ಚುಮರೆ ಇಲ್ಲ, ಯಾರು ಬೇಕಾದ್ರೂ ಈ ರೇಷನ್ ಕಾರ್ಡನ್ನು ಪಡ್ಕೊಳ್ಬೋದು ಈ ರೀತಿಯಾಗಿ. ದಯವಿಟ್ಟು ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.